ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಫೇವ್ರೆಟ್ ಚಾನಲ್ ಫಿಸಿಕ್ಸ್ ವಾಲಾ. ಇವತ್ತು ನಿಮಗೆ ಮ್ಯಾಥ್ಸಲ್ಲಿ ಹೇಗೆ ಫುಲ್ ಸ್ಕೋರ್ ಮಾಡೋದು ಅಂತ ಎಲ್ಲ ಹೇಳಿದ್ದೀವಿ. ಹಾಗೆ ನಮಗೆ ಎಕ್ಸಾಮ್ಸ್ ಅಂದರೆ ಭಯ ಬೇಡ ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಲಾಸ್ಟ್ ಎಲ್ಲರಿಗೂ ತುಂಬ ಇಷ್ಟವಾಗಿರೋ ಟಾಪಿಕ್ ಇದೇ ಮಾಡೋದಲ್ಲ, ಫುಲ್ ಮಾರ್ಕ್ಸ್ ನಮಗೆ ಬೋರ್ಡ್ ಎಕ್ಸಾಮ್ಸಲ್ಲಿ ಹೇಗೆ ಬರುತ್ತೆ. ಫುಲ್ ಮಾರ್ಕ್ಸ್ ಫಸ್ಟ್ ಬರುತ್ತಾ? ಖಂಡಿತ ಬರುತ್ತೆ, 100% ಹೇಳ್ತೀನಿ ಬರುತ್ತೆ. ಬಟ್ ನಾನು ಹೇಳಿದ್ನಲ್ಲ, ಸ್ಮಾಲ್ ಟಿಪ್ಸ್ ಆ್ಯಂಡ್ ಇದು ಒಂದೇ ಬೇಕಿರೋದು ನಿಮಗೆ. ಸ್ಮಾಲ್ ಚೇಂಜಸ್ ಇನ್ ಲೈಫ್, ಅದು ಒಂದು ಮಾಡಿಕೊಂಡ್ರೆ. ಬಟ್ ಇದು ಶಾರ್ಟ್ ಟರ್ಮ್ ಆಗಲ್ಲ. ಅಂದರೆ ನೀವೀಗ ಮ್ಯಾಮ್ ಇವಾಗ ನಾವು ಮಾಡ್ಬೋದಾ? ಎಸ್, ಮಾಡ್ಬೋದು. ಬಟ್ ಇದಕ್ಕೂ ಮುಂಚೆ ನೀವು ಓದಿರಬೇಕು, ಮಿನಿಮಮ್ ಆದರೂ ಓದಿರಬೇಕು. ಯಾಕಂದರೆ ನೀವು ಮತ್ತು ಕೇಳ್ತೀರಾ, ಮ್ಯಾಮ್ ನಾನೀಗ ಓದಿಲ್ಲ, 0 ಲೆವೆಲಲ್ಲಿದ್ದೀನಿ, ಆಗತ್ತಾ? ತುಂಬ ಕಷ್ಟ ಸ್ವಲ್ಪ, ಬಟ್ ಮಾಡ್ಬೋದು ಸ್ಟಿಲ್. ನೋಡಿ, ಮೇಕ್ ಎ ಪ್ರಾಪರ್ ಸ್ಟಡಿ ಪ್ಲ್ಯಾನ್. ನಾನು ಸೇಮ್ ಥಿಂಗ್ ಹೇಳಬೇಕಾಗಿ ಬರ್ತಾ ಇದೆ ಪ್ರತಿ ವಿಡಿಯೋಲ್ಲೂ ಸಹ. ಟೈಮ್ ಟೇಬಲ್ ಅಂದರೆ ಅಂತ ಲೆಂತಿ ಟೈಮ್ ಟೇಬಲ್ಸ್ ಹಾಕೋದಲ್ಲ, ಶಾರ್ಟ್ ಸ್ವೀಟ್. ಒನ್ ಡೇಗೆ ನಾನು ಏನು ಮಾಡಬೇಕು, ಇವತ್ತಿಗೆ ನಾನು ಈ ಸಬ್ಜೆಕ್ಟ್ ಮುಗಿಸ್ಬೇಕು ಅಷ್ಟೇ. ಇವತ್ತಿಗೆ ನಾನು ಏನು ಮಾಡಬೇಕು ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್. ನೆಕ್ಸ್ಟ್ ಡೇ ನಿಮಗೆ ಬಿಕಾಸ್ ಲೆಂತಿ ಟೈಮ್ ಟೇಬಲ್ಸ್ ಹಾಕೋದ್ರಿಂದ ನಿಮಗೆ 1 ಡೇ 2 ಡೇ ಇಂಟ್ರೆಸ್ಟ್ ಆದಮೇಲೆ ನೆಕ್ಸ್ಟ್ ಆ ಇಂಟ್ರೆಸ್ಟ್ ಅನ್ನೋದು ಕಡಿಮೆ ಆಗ್ತಾ. ಅದಕ್ಕೆ ಏನು ಮಾಡ್ತಿರ್ತಾರೆ, ಲೆಂತಿ ಟೈಮ್ ಟೇಬಲ್ಗೆ ಸ್ಟಿಕ್ ಆಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ. ಇವತ್ತೇನು ಮಾಡಲಿ, ಅಷ್ಟೇ ಮುಗೀತು, ನಾಳೆ ಕತೆ ನಾಳೆನೇ, ಇವತ್ತು ಬೇಡ. ಫಸ್ಟ್ ಪ್ರಾಪರ್ ಸ್ಟಡಿ ಪ್ಲ್ಯಾನ್ ಮಾಡ್ಕೊ. ನನಗೆ ಎಷ್ಟು ಟೈಮ್ ಇದೆ, ಇನ್ ಕೇಸ್ 2 ಮಂತ್ಸ್ ಇದೆ, ಇನ್ ಕೇಸ್ 2 ಮಂತ್ಸ್ ಇದೆ ಅಂತ ಹೇಳ್ತಾ ಇರೋದು ನಾನು. 2 ಮಂತ್ಸೇ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ, 1 ಮಂತ್ ಅಂತ. ಈ 1 ಮಂತಲ್ಲಿ ಮತ್ತು ಇಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಳಿ, 15 ಡೇಸ್ ಅಂತ. ಸೊ ಅದರಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ, 2 ಸಬ್ಜೆಕ್ಟ್ಸ್ ಅಂತ. ಈ ಥರ ಫಸ್ಟ್ ಇದರಲ್ಲಿ ಬರ್ಕೊಳ್ಳಿ, ಆಯ್ತಲ್ಲ. ಆಮೇಲೆ ಓದೋಕ್ಕೆ ಸ್ಟಾರ್ಟ್. ಆವಾಗ ನಿಮಗೆ ಅಂದ್ಕೊಂಡಿರೋದಕ್ಕಿಂತ ಬೇಗ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಪ್ರಾಪರ್ ಪ್ಲ್ಯಾನ್ ಈಸ್ ಮೋರ್ ಇಂಪಾರ್ಟೆಂಟ್. ಸ್ಟಡಿ ಫಾರ್ ಅಟ್ಲೀಸ್ಟ್ 6-7 hours. ಸ್ಟಡಿ ಫಾರ್ ಅಟ್ಲೀಸ್ಟ್ 6-7 hours ಅಂದರೆ ಇದಲ್ಲ, ಈಗ ಇಟ್ಕೊಂಡು ಟೆಕ್ಸ್ಟ್ ಮುಂದೆ ಕೂತ್ಕೊಂಡು ನಾನು ಓದ್ತಾ ಇದ್ದೀನಿ ಅಲ್ಲ. ನೀವು 10 ನಿಮಿಷ ಓದಿದ್ರು ಫುಲ್ ಕಾನ್ಸಂಟ್ರೇಟ್ ಅದ್ರ ಮೇಲೆ, ಬೇರೆ ಯಾವುದ್ರ ಮೇಲೂ ನಿಮ್ಗೆ ಬಾರ್ದು, ಅದ್ರ ಮೇಲೇ ಇರಬೇಕು. ಸೆಟ್ ಆ್ಯಂಡ್ ಅಟ್ಲೀಸ್ಟ್ ನೀವು ಫುಲ್ ಮಾರ್ಕ್ಸ್ ಬರಬೇಕಂದ್ರೆ ಮಿನಿಮಮ್ 6. ನಾನು ಹೇಳ್ತಾ ಇರೋದು ಫುಲ್ ಮಾರ್ಕ್ಸ್ ಪ್ರಾಪರ್ ಅಂತ ಹೇಳ್ಬೋದು. 6-7 hours ಟೈಮ್ ಇಟ್ಕೊಳ್ಳಿ. ನಾನು ಇದರಲ್ಲಿ ಒಂದು ಹೇಳಬೇಕು, ನೈಟ್ ಸ್ಟಡಿಗಿಂತೂ ಒಬ್ಬೊಬ್ಬರಿಗೆ ನೈಟ್ ಇಷ್ಟ. ನಾನು ನೈಟ್ ಓದ್ತೀನಿ, ನೈಟೆಲ್ಲ ಎದ್ದೋದೋದು ಹುಚ್ಚು, ನೈಟ್ ಓದೋಂಥದ್ದು. ಒಬ್ಬೊಬ್ಬರಿಗೆ ಬೆಳಿಗ್ಗೆ ಓದೋದಿರುತ್ತೆ. ಬೆಳಿಗ್ಗೆ ಇರೋ ಪ್ರಕಾರ ಬೆಳಿಗ್ಗೆ ಓದಿದ್ರೆ ಜಾಸ್ತಿ ತಲೆಗೆ ಹೋಗುತ್ತೆ ಅಂತ. ಬಟ್ ನಾನು ನೈಟ್ ಥರ ಇರ್ತೀನಿ ರಾತ್ರಿಯಲ್ಲಿ. ಆವಾಗ ಓದಿ ನನಗೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ಎದ್ದೊಳಕ್ಕೆ ನನ್ನ ಕೈಲಿ ಆಗಲ್ಲ. ಬೆಳಿಗ್ಗೆ ಈಸ್ ಅ ಗುಡ್ ಥಿಂಗ್, ನೀವು ಚೆನ್ನಾಗಿ ಓದ್ಕೋಬೋದು, ಅದರಲ್ಲಿ ತುಂಬ ಕಾನ್ಸಂಟ್ರೇಷನ್ ಇರುತ್ತೆ. ಫುಲ್ ಸೈಲೆಂಟಾಗಿರೋದಕ್ಕೆ ನಿಮ್ಮ ಬ್ರೈನ್ಗೆ ಚೆನ್ನಾಗಿ ಹೋಗುತ್ತೆ ಇನ್ಫಾರ್ಮೇಷನ್. ಮಾರ್ನಿಂಗ್ ಪ್ರಿಫರ್ ಮಾಡಿ, ಓದೋಂಗಿದ್ರೆ ಮ್ಯಾಕ್ಸಿಮಮ್ ಮಾರ್ನಿಂಗ್ ಪ್ರಿಫರ್ ಮಾಡಿ. ಮ್ಯಾಮ್ ಹಂಗಾರೆ ಮಾರ್ನಿಂಗ್ ಪ್ರಿಫರ್ ಮಾಡ್ತೀನಿ, ಇನ್ ಕೇಸ್ ನಾನು ಮಾರ್ನಿಂಗ್ ಎದ್ದೊಳ್ದೇ ಇದ್ದರೆ ಬಿಟ್ಬಿಡ್ತೀನಿ ಮ್ಯಾಮ್, ಅದನ್ನೇ ಟ್ರೈ ಮಾಡಿ. ಆಗದೇ ಇದ್ದರೆ ಈವ್ನಿಂಗು. ನೆಕ್ಸ್ಟ್ ಒನ್, ಸ್ಟೇ ರೆಗ್ಯುಲರ್ ಆನ್ ಯುವರ್ ರಿವಿಷನ್. ಸೇಮ್ ಥಿಂಗ್, ರಿವಿಷನ್ ಮ್ಯಾಮ್ ನೀವು ಈಚ್ ಆ್ಯಂಡ್ ಎವ್ರಿ ವಿಡಿಯೋಲ್ಲೂ ಸಹ ಇದೇ ಹೇಳ್ತಾ ಇದ್ದೀರಾ ಅಂತ ನೀವು ಅನ್ಕೋಬೋದು. ಬಟ್ ಇದೇ ನಿಜ. ಅಂದರೆ ರಿವಿಷನ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಮ್. ನೋಡಿ, ಡ್ಯಾನ್ಸರ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಡಾಕ್ಟರ್ ಪ್ರಾಕ್ಟೀಸ್ ಮಾಡಿ. ಡಾಕ್ಟರ್ ಆದಮೇಲೆ ಡಾಕ್ಟರ್ ಏನಾದರೂ ಪಿಲ್ಸ್ ಕೊಡಬೇಕು ಅಂತೇನಾದರೂ ಓದ್ದಿರಾ ಮರ್ತೋಗ್ಬಿಟ್ರೆ ಬರುತ್ತಾ ಅದು? ರಿವಿಷನ್ ಅನ್ನೋದು ಸ್ಟೂಡೆಂಟ್ ಲೈಫಲ್ಲಲ್ಲ, ಹ್ಯೂಮನ್ ಬೀಯಿಂಗ್ ಲೈಫಲ್ಲೇ ಇದೆ. ಮನೆಯಲ್ಲಿ ಅಮ್ಮ ಕುಕ್ ಮಾಡ್ತಾರೆ ಫುಡ್ನ, ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ. ಕೆಲಸ ಮಾಡಿ,
5 ಇಯರ್ಸ್ ಬೇಡ ಅನ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಮತ್ತು ಮಾಡೋಕ್ಕೆ ಸ್ವಲ್ಪ ಇದಾಗತ್ತೆ. ಪ್ರಾಪರಾಗಿ ಕಂಟಿನ್ಯೂಸ್ ಇರಬೇಕು. ದ್ಯಾಟ್ ಈಸ್ ಕಾಲ್ಡ್ ರಿವಿಷನ್ ಅಲ್ವಾ? ಅದನ್ನು ಮ್ಯಾಕ್ಸಿಮಮ್ ನಿಮಗೆ ಕವರ್ ಮಾಡೋಕ್ಕೆ ರಿವಿಷನ್ಸ್ನ ಬಿಡಬೇಡಿ. ಯಾವುದಾದ್ರೂ ಸಹ ನಿಮಗೆ ಮ್ಯಾಮ್ ನನಗೆ ಬಯಾಲಜಿ ಅಂದರೆ ಈಸಿಯೆಸ್ಟ್ ಸಬ್ಜೆಕ್ಟ್ನ ಬೇಡ, ನಾನು ಒನ್ ಟೈಮ್ ಓದಿದ್ರೆ ನಂಗೆ ಸಾಕು, ರಾಂಗ್ ಅದು. ಓಕೆ, ಸ್ವಲ್ಪ ಕಡಿಮೆ ಮಾಡಿ. 2 ಬಂದುಬಿಡುತ್ತೆ ಅಂದರೆ ನಿಮಗೆ ಆ ರಿವಿಷನ್ ಸ್ವಲ್ಪ ಯಾವುದಾದ್ರೂ ಟಫ್ ಸಬ್ಜೆಕ್ಟ್ ಇರುತ್ತೆ 4 ಟೈಮ್ಸ್ ಮಾಡೋದು, ಇದನ್ನು 3 ಟೈಮ್ಸ್ ಮಾಡಿ. ರಿವಿಷನ್ ಅನ್ನೋದು ಮಸ್ಟ್. ಓಕೆನಾ? ರಿವಿಷನ್, ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವೆಶನ್. ಈಗ ಇದು ಕಾಮನ್ ಥಿಂಗ್, ನಿಮಗೆ ಎಲ್ಲರೂ ಇದು ಹೇಳ್ತಾ ಇರ್ತಾರೆ. ಮ್ಯಾಮ್ ಯಾಕೆ? ನನಗೆ ಅನಿಸಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನಾವು ಸಾಲ್ವ್ ಮಾಡೋದು ಕಾನ್ಫಿಡೆನ್ಸ್ಗೆ ಹೇಳ್ಬೇಕಂತ. ಕಾನ್ಫಿಡೆನ್ಸ್ ಕೊಡು. ಬೋರ್ಡ್ಸ್ಗೆ ಬಂದರೆ ನಾನು ಎಸ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ಈ ಕ್ವೆಶನ್ನ ನಾನು ಆನ್ಸರ್ ಮಾಡ್ತಾ ಇದ್ದೀನಿ, ಮಾರ್ಕ್ಸ್ ಬರ್ತಾ ಇದೆ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಆವಾಗ ಏನು ಅನ್ಸುತ್ತೆ, ಇಷ್ಟು ಇಯರ್ ಪೇಪರ್ ಮಾಡಿದ್ದೀವಿ, ನಾವು ಈಸಿಯಾಗಿ ಮಾಡ್ತೀವಿ ಬರುತ್ತೆ ಮೈ. ಆವಾಗ ನೀವು ಎಕ್ಸಾಮ್ನ ಈಸಿಯಾಗಿ ಫುಲ್ ಮಾರ್ಕ್ಸ್ನ ಈಸಿಯಾಗಿ ತೆಗಿ. ಸೊ ಫಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಮಾಡಬೇಕು. ಇದು ಒಂಥರ ನಿಮಗೆ ಲೈಕ್ ಹೇಗಂದರೆ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಒಂದ್ಸತಿ ಎಕ್ಸಾಮ್ನ ಅಟೆಂಡ್ ಮಾಡೋ ಬರುತ್ತದೆ. ಹೆಂಗಂದ್ರೆ ಹಂಗೆ ಸಾಲ್ವ್ ಮಾಡಿಬಿಡಿ, ಜಸ್ಟ್ ಎಕ್ಸಾಮ್ ಅಂತ ಅಂದ್ಕೊಂಡೆ ಸಾಲ್ವ್ ಮಾಡಿ. ಓಕೆ ನನ್ನ ಕೈಲಿ ಆಗುತ್ತೆ. ಅವಾಗ ನಿಮ್ಗೆ ಏನು ಅನ್ಸುತ್ತಾ, 60% ಬರುತ್ತೆ ನಿಮಗೆ. ಎಕ್ಸಾಮ್ ಪೇಪರ್ ಸಾಲ್ವ್ ಮಾಡ್ತಿದ್ರೆ 80%ಗೆ ಹೋಗಿ ನಾನು 100% ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ. ಅದಕ್ಕೆ ಇದನ್ನು ರಿವಿಷನ್ಸ್ ಆದಮೇಲೆ ಪ್ರಾಪರ್ ರಿವಿಷನ್ ಟೆಸ್ಟ್ ಕೊಡಬೇಕು. ಮೇಕ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆ್ಯಂಡ್ ದ ಒನ್ಸ್ ದಟ್ ಒಂದು ಬುಕ್ಕಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಿದೆ ಅದನ್ನು ಜಸ್ಟ್ ದಟ್ ಇನ್ಕ್ಲೂಡ್ ಮಾಡ್ತಾ ಬನ್ನಿ ಪಾಯಿಂಟ್ ವೈಸ್. ಅದೇ ಟೈಮಲ್ಲಿ ಅದೇ ಇದರಲ್ಲಿ ವೀಕ್ ಎಲ್ಲಿದ್ದೀರಾ ಅಂತ ಒಂದು ಲಿಸ್ಟ್ ಮಾಡಿಬಿಟ್ಟು ಬಿಟ್ಬಿಡಬೇಡಿ. ಆ ವೀಕ್ನೆಸ್ ಎಲ್ಲೆಲ್ಲಿದೋ ಅಲ್ಲೆಲ್ಲ ಅದನ್ನು ಸ್ಟ್ರಾಂಗ್ ಮಾಡ್ಕೊಂಡು ಹೋಗಕ್ಕೆ ಒಂದು ಏರಿಯಾಲಿ ಇದ್ದೀರಾ ಅಂದರೆ, ಹಾಗಂತ ಹೇಳಿ ಈಸಿ ಇರೋದನ್ನ ಕೈ ಬಿಟ್ಬಿಡಬಾರ್ದು. ಇದನ್ನೂ ಕಲಿತಾ ಇದನ್ನು ಮ್ಯಾನೇಜ್, ಅವಾಗ ನಿಮಗೆ ಇದಾಗುತ್ತೆ. ಸೊ ಮಾರ್ಕ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದರೆ ಹೈಲೈಟ್ ಮಾಡೋದು. ಹೈಲೈಟ್ ಮಾಡಿ ನಿಮಗೆ ಯಾವುದು ಇಂಪಾರ್ಟೆಂಟ್ ಇದೆ ಅನಿಸುತ್ತೋ ಅದನ್ನು ಹೈಲೈಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಲೈನು ಹೈಲೈಟ್ ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ಭಯ ಆಗುತ್ತೆ ಬುಕ್ಕೆಲ್ಲ ಓದೋಕ್ಕೆ ಮತ್ತು ಎಕ್ಸಾಮ್ ಹಿಂದೆ. ಫಸ್ಟ್ ಚೆನ್ನಾಗಿರುತ್ತೆ. ಫಸ್ಟ್ ನನಗೇನು ಅನ್ಸುತ್ತೆ ಅಂದರೆ, ಹೈಲೈಟ್ ಮಾರ್ಕರ್ ಇರುತ್ತಲ್ವ, ಇದು ಸ್ಟಾರ್ಟಿಂಗ್ ಯೂಸ್ ಮಾಡೋರಿಗೆ ಈ ಥರ ಅನ್ಸುತ್ತೆ. ಹೈಲೈಟ್ ಮಾಡ್ತಾಯಿದ್ರೆ ಚೆನ್ನಾಗಿ ಕಾಣುತ್ತೆ. ಹೈಲೈಟ್ ಇದು ಮಾಡೋಣ ಅನ್ಸುತ್ತೆ. ಎಕ್ಸಾಮ್ ಹತ್ತದಲ್ಲಿ ಭಯ ಆಗುತ್ತೆ. ಅದು ಯಾವ್ದು ಇಂಪಾರ್ಟೆಂಟ್ ಇದೋ ಅದನ್ನು ಮಾತ್ರ ಹೈಲೈಟ್ ಮಾಡ್ಕೊಳ್ಳಿ. ಸ್ಟಡಿ ಫ್ರಮ್ NCERT. NCERT ಅಂದರೆ ಭಗವದ್ಗೀತಾ. ಏನಕ್ಕಾದರೂ ಆಗಲಿ, JEE ಮಾಡಿ, NEET ಮಾಡಿ, ಬೋರ್ಡ್ ಮಾಡಿ, ಅದಾದರೂ ಆಗಲಿ ಅದೇ ಬುಕ್ಕೆ. ಇಂಪಾರ್ಟೆಂಟ್ ಬುಕ್ ಹೆಂಗೆ ಯಾವುದೂ ಅಷ್ಟೇ, ಎವ್ರಿ ಲೈನ್. ಫಿಸಿಕ್ಸ್ ಸ್ವಲ್ಪ ಕಷ್ಟ ಆಗ್ಬೋದು, ಈಚ್ ಆ್ಯಂಡ್ ಎವ್ರಿ ಲೈನ್ ಮಾಡ್ಕೋಬೇಕು. ನಿಮ್ಮ ಟೀಚರ್ಸ್ ಹೆಲ್ಪ್ ತೊಗೊಳ್ಳಿ. ಮ್ಯಾಥ್ಸ್ ಈಸಿಯಾಗಿ ಅರ್ಥ ಆಗುತ್ತೆ, ಡೈರೆಕ್ಟ್ ಟು ಡೈರೆಕ್ಟ್. ಒಂದೊಂದು ಚಾಪ್ಟರ್ ಮಾತ್ರ ನಿಮ್ಗೆ ಅನಿಸ್ಬೋದು, ಬಟ್ ನಾವು ಎಕ್ಸ್ಪ್ಲೈನ್ ಮಾಡೋದೆಲ್ಲ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಹೇಳಿದ್ದೀನಿ ಒಂದೊಂದು ಕಡೆ ಸೆಂಟೆನ್ಸ್ ಇಡ್ಸ್ಕೊಳಕ್ಕೆ ಹೋಗಬೇಡಿ ಅಂತ, ಅವೆಲ್ಲ ನೋಡೋಕ್ಕೆ ಹೋಗಬೇಡಿ. ಬಟ್ ಮ್ಯಾಕ್ಸಿಮಮ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಕೆಮಿಸ್ಟ್ರಿನೂ ಸಹ ಈಸಿಯಾಗಿ ಅರ್ಥ ಆಗುತ್ತೆ ಪ್ರಕಾರ 100%. ಬಯಾಲಜಿ ಡೈರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ. ನಾರ್ಮಲ್ ಇಂಗ್ಲೀಷ್ ಲೈಕ್ ಇನ್ ಬಯಾಲಜಿಕಲ್ ನೇಮ್ಸ್ ಒಂದು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ ನಿಮ್ಗೆ, ಅದರಲ್ಲಿ ಅದು ಬಿಟ್ಟು ಇನ್ನೇನು ಇರೋದಿಲ್ಲ. ಬಯಾಲಜಿಕಲ್ ನೇಮ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿ, ಎಕ್ಸಾಂಪಲ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಬಯಾಲಜಿಯಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ. ಮ್ಯಾಥ್ಸಲ್ಲಿ ಅಂದರೆ ಪ್ರಾಬ್ಲಮ್ಸ್
ಫಿಸಿಕ್ಸಲ್ಲಿ ಅಂದರೆ ಡಿರೈವೇಷನ್ಸ್. ನನಗೆ ಡಿರೈವೇಷನ್ಸ್ ಮಾಡಿ ಅಂದರು. ಡಿರೈವೇಷನ್ಸ್ ಹೇಳ್ತು. ಫಿಸಿಕ್ಸಲ್ಲಿ ನಿಮಗೆ ಡಿರೈವೇಷನ್ಸ್ ಬರುತ್ತೆ. ಸತಿ ನಮಗೆ ಬರುತ್ತೆ ಅನ್ಸುತ್ತೆ. ಸೊ ಆ ಡಿರೈವೇಷನ್ಸ್ನ ಪ್ರಾಕ್ಟೀಸ್ ಮಾಡಿ, ಒಂದು 5 ಟೈಮ್ಸ್ ಪ್ರಾಕ್ಟೀಸ್. ಇನ್ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಆರ್ಗ್ಯಾನಿಕಲಿ ನೀವು ಕಂಪ್ಲೀಟ್ ಆಗೋದಷ್ಟೇ. ಆರ್ಗ್ಯಾನಿಕ್ ಅಂದರೆ ರಿಯಾಕ್ಷನ್ಸ್ ಪ್ರಾಡಕ್ಟ್. ಫಿಸಿಕಲ್ ಅಂದರೆ ಸೇಮ್ ಫಿಸಿಕ್ಸ್ ಯಾವ ಥರ ಇರುತ್ತೋ ಅದೇ ಥರ ರಿಲೇಟೇಬಲ್ ಆಗಿ. ಐ ಮೀನ್ ಕನ್ನಡ ಲ್ಯಾಂಗ್ವೇಜಸ್ ದಟ್ ವೆಲ್ CRT ಓದೋದು ಮಿಸ್ ಮಾಡಬೇಡಿ. ಟೇಕ್ ಟೈಮ್ಲಿ ಟೆಸ್ಟ್, ಇದು ತುಂಬ ಇಂಪಾರ್ಟೆಂಟ್. ಯಾಕೆ ನಾನು ಹೇಳಿದೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಮಾಡಿದಾಗ ಹೇಗೆ ನಿಮಗೆ ಸೆಲ್ಫ್ ಬೂಸ್ಟ್ ಥರ ಅನಿಸುತ್ತೋ ಅದೇ ಥರ ಟೈಮ್ಲಿ ಟೆಸ್ಟ್ಸ್ ಕೊಟ್ಟಾಗ ನಿಮಗೆ ನಾರ್ಮಲಿ ಕಾಲೇಜಸಲ್ಲಿ ಟೆಸ್ಟ್ ಕೊಡ್ತಾ ಇರ್ತಾರೆ. ಇನ್ ಕೇಸ್ ನೀವೆಲ್ಲಾದರೂ ಇಲ್ಲ ಟೆಸ್ಟ್ ಕೊಡ್ತಿಲ್ಲ ಅಂದರೆ ನೀವೇ ತೊಗೊಳ್ಳಿ. ಈಗ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ವೆರೈಟೀಸ್ ಆನ್ ಟೆಸ್ಟ್ ಪೇಪರ್ 1, 2 ಅದನ್ನು ಸಾಲ್ವ್ ಮಾಡ್ಕೊತಾ ಬನ್ನಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ಓಕೆ ಇದ್ದೀನಿ ಈ ಸಿಲೆಬಸಲ್ಲಿ, ಈ ಸಬ್ಜೆಕ್ಟಲ್ಲಿ. ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇದರಿಂದ. ಇದು ಎಲ್ಲ ನಿಮಗೆ ಒಂದು ಕಾನ್ಫಿಡೆನ್ಸ್ ಕೊಡೋದಕ್ಕೆ ಅಷ್ಟೇ ಇಲ್ಲಿ. ನೆಕ್ಸ್ಟ್, ಸ್ಟೇ ಹೆಲ್ದಿ ಆ್ಯಂಡ್ ಕೀಪ್ ವೆಲ್. ಸ್ಟೇ ಹೆಲ್ದಿ ಎಲ್ಲವುದು ಮಾಡಬೇಕಂದ್ರೆ ಹೆಲ್ದಿಯಾಗಿರ್ಬೇಕು, ಫಿಟ್ಟಾಗಿರ್ಬೇಕು ಅಂತ. ಹೆಲ್ದಿ ಇರಬೇಕು. ಔಟ್ಸೈಡ್ ಅವಾಯ್ಡ್. ಈಗ ಎಲ್ರಿಗೂ ಗೊತ್ತು ಪಿಜ್ಜಾ ಬರ್ಗರ್ ಎಲ್ಲ ಅಂದರೆ ತುಂಬ ಲೈಕ್ ಆಗುತ್ತೆ ಆಗೋದು. ಪ್ರಾಬ್ಲಮ್ಸ್ ಬರುತ್ತೆ ನಮ್ಗೆ. ಅಪ್ರಾಕ್ಸಿಮೇಟ್ ಈಗ 1.5-15 ನೆಕ್ಸ್ಟ್ ಹೇಳ್ತೀರಾ ಮ್ಯಾಮ್ ನೆಕ್ಸ್ಟ್ ಅದಾದಮೇಲೆ ಮ್ಯಾಮ್ ಅದಾದ್ಮೇಲೆ ಕಾಲೇಜ್ ಸ್ಟೂಡೆಂಟ್ ಲೈಫ್ ಓದೋದು ಓದಿ ವೆಲ್. ಫೈನಲಿ ಸೋ ಮಚ್, ಆಲ್ ದಿ ಬೆಸ್ಟ್. ಸೇಮ್ ಥಿಂಗ್ ಎಕ್ಸಾಮ್ ಹಾಗೆ ಮಾಡ್ತೀರಾ ಅಂತ ಮಾಡ್ತಾ ಟೇಕ್ ಕೇರ್ ಸೋ ಮಚ್.